ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾ ಬದುಕಿ ಕಾಲಿಟ್ಟು ಇಂದಿಗೆ 41 ವರ್ಷಗಳು ತುಂಬಿದೆ. ಹೌದು, ಪವರ್ ಸ್ಟಾರ್ ಅಭಿಮಾನಿಗಳ ಒಂದು ಪ್ರೀತಿಯ ಅಪ್ಪು, ಕನ್ನಡದ ರಾಜರತ್ನ ಪುನೀತ್ ರಾಜ್ಕುಮಾರ್ ಅವರು ಬಣ್ಣದ ಬದುಕಿಗೆ ಕಾಲಿಟ್ಟು ಇಂದಿಗೆ ಸರಿಯಾಗಿ 41 ವರ್ಷ ಆಗಿದೆ. ಹೌದು, ನೀವೇ ಕೇಳಬಹುದು, ಪುನೀತ್ ರಾಜ್ಕುಮಾರ್ ಅವರಿಗೆ 41 ವರ್ಷ ಆಗಿದೆ ಆಗಲೇ, ಅದು ಹೆಂಗ್ರಿ 41 ವರ್ಷದಿಂದ ಅವರು ಚಿತ್ರರಂಗದಲ್ಲಿ ಇದ್ದಾರೆ ಅಂತ ಹೇಳ್ತೀರಾ? ಏನು ಹುಟ್ಟಿದ ತಕ್ಷಣ ಏನು ಚಿತ್ರರಂಗಕ್ಕೆ ಬಂದ್ಬಿಟ್ರ ಅಂತ ಕೇಳ್ಬೋದು. ಹೌದು, ಪುನೀತ್ ರಾಜ್ಕುಮಾರ್ ಅವರು ಒಂದು ಅಪ್ಪು ಆಗುವುದಕ್ಕೂ ಮುಂಚೆ ಬಾಲನಟನಾಗಿ ಬೆಳ್ಳಿತೆರೆಗೆ ಪಾದಾರ್ಪಣೆಯನ್ನು ಮಾಡಿದ್ದು ಕೇವಲ 6 ತಿಂಗಳು ಮಗು ಇದ್ದಾಗ. ಪುನೀತ್ ರಾಜ್ಕುಮಾರ್ ಅವರು ಸದ್ಯ ಕನ್ನಡದ ಪವರ್ ಸ್ಟಾರ್ ಆಗಿ, ಬ್ಲಾಕ್ ಬಾಸ್ಟರ್ ಕಿಂಗ್ ಆಗಿ, ಯುವಕರ ಪಾಲಿನ ಐಕಾನ್ ಆಗಿ ದೊಡ್ಡ ಸ್ಥಾನದಲ್ಲಿದ್ದಾರೆ. ಈ ಜರ್ನಿಯ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ನಡೆದು ಬಂದ ದಾರಿ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಪುನೀತ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಪ್ರೇಮದ ಕಾಣಿಕೆ. ಹೌದು, ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ 6 ತಿಂಗಳಲ್ಲಿ ಒಂದು ಬಣ್ಣವನ್ನು ಹಚ್ತಾರೆ. 1976ರಲ್ಲಿ ತೆರೆಗೆ ಬಂದಂತ ರಾಜ್ಕುಮಾರ್ ಅವರ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಪುತ್ರನ ಒಂದು ಪ್ರವೇಶವಾಗುತ್ತೆ. ಈ ಒಂದು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಆಕ್ಟಿಂಗ್ ಮಾಡಿದರ ಹಿಂದೆ ಒಂದು ದೊಡ್ಡ ಕಥನೆ ಇದೆ. ಹೌದು, ಮಗುವಿನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಂತ ಎಲ್ಲಾ ಮಕ್ಕಳು ಅಳ್ತಿದ್ರಂತ ಒಂದು ಶೂಟಿಂಗ್ ಟೈಮ್ ಅಲ್ಲಿ. ಆದ್ರಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲೇ ಸೆಟ್ ನಲ್ಲಿ ಇದ್ದಂತ ಪಾರ್ವತಮ್ಮ ರಾಜ್ಕುಮಾರ್ ಅವರ ಬಳಿ ಹೋಗಿ ಯಾವ ಮಕ್ಕಳ ಹತ್ರನೂ ಒಂದು ಆಕ್ಟ್ ಮಾಡಿಸಲು ಆಗ್ತಿಲ್ಲ, ಸೊ ನಮ್ಮ ಮಗುನ ಆಕ್ಟ್ ಮಾಡಿಸೋಣ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಹತ್ರ ರಾಜ್ಕುಮಾರ್ ಅವರು ಕೇಳ್ತಾರೆ. ಇದರ ಮೂಲಕ ಈ ಒಂದು ಪ್ರೇಮದ ಕಾಣಿಕೆ ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಎಂಟ್ರಿ ಆಗುತ್ತೆ. ಮತ್ತು ಇದಾದ ನಂತರ 1985ರಲ್ಲಿ ಬೆಟ್ಟದ ಹೂವು ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಒಂದು ನಟನೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗುತ್ತೆ. ಅಲ್ಲಿಂದ ಶುರುವಾಯಿತು ನೋಡಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಕನ್ನಡ ಚಿತ್ರರಂಗದ ಒಂದು ಜರ್ನಿ. ಯಶಸ್ವಿಯಾಗಿ ಚಿತ್ರರಂಗದಲ್ಲಿ 41 ವರ್ಷಗಳನ್ನು ಪೂರೈಸಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ಕೇವಲ ನಟನೆ ಮಾತ್ರ ಅಲ್ಲ, ಗಾಯಕರಾಗಿಯೂ, ಟಿವಿ ನಿರೂಪಕರಾಗಿಯೂ ಕಲಾಭಿಮಾನಿಗಳನ್ನ ರಂಜಿಸ್ತಾ ಬಂದಿದ್ದಾರೆ. ಈ 41 ವರ್ಷ 100 ವರ್ಷ ಆಗಲಿ ಅಂತ ನಮ್ಮೆಲ್ಲರ ಒಂದು ಆಶಯ. ನಿಮಗೇನನ್ಸುತ್ತೆ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಯಶಸ್ವಿ 41 ವರ್ಷಗಳ ಒಂದು ಕನ್ನಡ ಚಿತ್ರರಂಗದ ಬದುಕು? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.